ಸಾಮಾನ್ಯವಾಗಿ ಬೇಸಿಗೆ ಎಂದರೆ ಮಾವಿನ ಹಣ್ಣುಗಳದ್ದೇ ದರ್ಬಾರ್. ಎಲ್ಲೆಲ್ಲೂ ಮಾವಿನ ಹಣ್ಣುಗಳದ್ದೇ ಕಾರುಬಾರು. ಆದರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಕಂಡುಬಂದಿದೆ. ಇಲ್ಲಿ ಮಾವಿನ ಹಣ್ಣಿಗಿಂತಲೂ ನೇರಳೆ ಹಣ್ಣಿನ ಬೆಲೆ ಗಣನೀಯವಾಗಿ ಹೆಚ್ಚಾಗಿದ್ದು, ನೇರಳೆ ಬೆಳೆಗಾರರ ಮೊಗದಲ್ಲಿ ಸಂತಸ ಮೂಡಿದೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೇರಳೆ ಹಣ್ಣಿನ ಇಳುವರಿ ಕಳೆದ ವರ್ಷಕ್ಕಿಂತ ಕಡಿಮೆಯಾಗಿದೆ ಎಂದು ಬೆಳೆಗಾರರು ಹೇಳುತ್ತಾರೆ. ಅಕಾಲಿಕ ಮಳೆ, ವಾತಾವರಣ ಬದಲಾವಣೆಗಳು ಇಳುವರಿಯ ಮೇಲೆ ಪರಿಣಾಮ ಬೀರಿವೆ. ಇನ್ನು ಬೇಡಿಕೆಯೂ ಕೂಡ ಹೆಚ್ಚಾಗಿದೆ ಅಂತ ಹೇಳಬೇಕು. ನೇರಳೆ ಹಣ್ಣು ತನ್ನ ವಿಶಿಷ್ಟ ರುಚಿ ಮತ್ತು ಆರೋಗ್ಯಕಾರಿ ಗುಣಗಳಿಂದಾಗಿ ಗ್ರಾಹಕರಲ್ಲಿ ಬಹಳ ಜನಪ್ರಿಯವಾಗಿದೆ. ಮಧುಮೇಹ ನಿಯಂತ್ರಣ, ಜೀರ್ಣಕ್ರಿಯೆ ಸುಧಾರಣೆ, ವಿಟಮಿನ್ ಸಿ ಸಮೃದ್ಧಿ ಹೀಗೆ ಹಲವು ಕಾರಣಗಳಿಂದ ಇದಕ್ಕೆ ಬೇಡಿಕೆ ಹೆಚ್ಚುತ್ತಿದೆ. ಇನ್ನು ಸೀಮಿತವಾಗಿ ಲಭ್ಯತೆ. ನೇರಳೆ ಹಣ್ಣು ಕೆಲವು ತಿಂಗಳ ಕಾಲ ಮಾತ್ರ ಲಭ್ಯವಿರುವ ಕಾಲೋಚಿತ ಹಣ್ಣಾಗಿದೆ. ಈ ಸೀಮಿತ ಲಭ್ಯತೆ ಸಹ ಬೆಲೆ ಏರಿಕೆಗೆ ಒಂದು ಪ್ರಮುಖ ಕಾರಣವಾಗಿದೆ. ಇನ್ನು ಸಾಗಾಣಿಕೆಯ ವೆಚ್ಚ ನೋಡೋದಾದರೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಸಾಗಾಣಿಕೆ ವೆಚ್ಚ ಕೂಡ ತುಂಬಾ ಹೆಚ್ಚಾಗಿದೆ. ಇದು ಮಾರುಕಟ್ಟೆಯಲ್ಲಿ ಹಣ್ಣುಗಳ ಬೆಲೆ ಏರಿಕೆಗೆ ಪರೋಕ್ಷವಾಗಿ ಕಾರಣವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಮುಂತಾದ ತಾಲೂಕುಗಳ ಮಾರುಕಟ್ಟೆಗಳಲ್ಲಿ ನೇರಳೆ ಹಣ್ಣು ಸದ್ಯಕ್ಕೆ ಪ್ರತಿ ಕೆಜಿಗೆ 150ರಿಂದ 250 ರೂಪಾಯಿಗೆ ಮಾರಾಟವಾಗುತ್ತಿದೆ. ಇದೇ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಮಾವಿನ ಹಣ್ಣುಗಳು ಕೆಜಿಗೆ ₹80ರಿಂದ ₹150 ಆಸುಪಾಸಲ್ಲಿ ಮಾರಾಟವಾಗುತ್ತಿವೆ. ಈ ವ್ಯತ್ಯಾಸವೇ ನೇರಳೆ ಹಣ್ಣು ಮಾವಿನ ಹಣ್ಣಿಗಿಂತ ತುಂಬ ದುಬಾರಿಯಾಗಿದೆ ಎಂದು ಹೇಳಬೇಕು. ಇದೇ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಮಾವಿನ ಹಣ್ಣುಗಳು ಕೆಜಿಗೆ ₹80ರಿಂದ ₹150 ಆಸುಪಾಸಲ್ಲಿ ಮಾರಾಟವಾಗುತ್ತಿವೆ. ಈ ವ್ಯತ್ಯಾಸವೇ ನೇರಳೆ ಹಣ್ಣು ಮಾವಿನ ಹಣ್ಣಿಗಿಂತ ದುಬಾರಿಯಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇನ್ನು ಬೆಳೆಗಾರರಿಗೆ ತುಂಬ ಸಂತಸವನ್ನು ತಂದಿದೆ. ಬೆಲೆ ಹೆಚ್ಚಳದಿಂದಾಗಿ ನೇರಳೆ ಬೆಳೆಗಾರರಿಗೆ ಉತ್ತಮ ಲಾಭ ಸಿಗುತ್ತದೆ. ಸಾಮಾನ್ಯವಾಗಿ ನೇರಳೆ ಹಣ್ಣಿಗೆ ಇಷ್ಟು ಉತ್ತಮ ಬೆಲೆ ಸಿಗುವುದು ತುಂಬ ವಿರಳ. ಈ ಬಾರಿ ನಮಗೆ ಒಳ್ಳೆಯ ರೇಟು ಸಿಕ್ಕಿದೆ, ಖರ್ಚು ವೆಚ್ಚ ಎಲ್ಲ ಹೋಗಿ ಸ್ವಲ್ಪ ಲಾಭ ಉಳಿತಾಯ ಆಗುತ್ತೆ ಎಂದು ನೆಲಮಂಗಲ ತಾಲೂಕಿನ ನೇರಳೆ ಬೆಳೆಗಾರರೊಬ್ಬರು ವ್ಯಕ್ತಪಡಿಸಿದ್ದಾರೆ. ಗ್ರಾಹಕರ ಪ್ರತಿಕ್ರಿಯೆಯನ್ನು ನೋಡೋದಾದರೆ, ಒಂದೆಡೆ ಬೆಳೆಗಾರರಲ್ಲಿ ಸಂತಸವಿದ್ದರೆ ಮತ್ತೊಂದೆಡೆ ಗ್ರಾಹಕರಿಗೆ ನೇರಳೆ ಹಣ್ಣು ದುಬಾರಿಯಾಗಿದೆ. ಆದರೂ ಅದರ ಆರೋಗ್ಯಕ್ಕಾಗಿ, ಗುಣಗಳಿಗಾಗಿ ಮತ್ತು ವಿಶಿಷ್ಟ ರುಚಿಗಾಗಿ ಬಹುತೇಕರು ಖರೀದಿಸಲು ಹಿಂಜರಿಯುತ್ತಿಲ್ಲ. ಒಟ್ಟಾರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ನೇರಳೆ ಹಣ್ಣು ಮಾರುಕಟ್ಟೆಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಮಾವಿನ ಹಣ್ಣಿನ ಸಿಂಹಾಸನಕ್ಕೆ ಸವಾಲು ಒಡ್ಡಿದೆ. ಇದು ಕಾಲೋಚಿತ ಹಣ್ಣುಗಳ ಮೌಲ್ಯ ಮತ್ತು ಬೇಡಿಕೆಯ ಪ್ರತೀಕವಾಗಿದೆ. ಇದಾಗಿತ್ತು ಮಾವಿನ ಹಣ್ಣಿಗಿಂತ ನೇರಳೆಯ ದುಬಾರಿ ವೆಚ್ಚದ ಮಾಹಿತಿ. ಮತ್ತೆ ಸಿಗೋಣ ಮತ್ತೊಂದು ಸುದ್ದಿಯೊಂದಿಗೆ. ನಮಸ್ಕಾರ.